Hello everyone, welcome back to Shilpa Manoj YouTube channel. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿರ್ತೀರಾ ಅಂತ ಅಂದಂಗೆ ಇವತ್ತು ಏನಪ್ಪ ಅಂತ ಅಂದರೆ ನಾನು ಮನೋಜ್ ಅವರು ತುಂಬ ದಿನದಿಂದ ಅಂದ್ಕೊತಾ ಇದ್ವಿ ನಾವೊಂದು ಕಾರ್ ತೊಗೊಬೇಕು ಅಂತ ಹೇಳಿ. ಬಟ್ ಏನಪ್ಪ ಅಂದರೆ ಕೆಲವೊಂದು ರೀಸನಿಂದ ತೊಗೊಳಕ್ಕಾಗಿರಲಿಲ್ಲ. ಬಟ್ ಇವಾಗ ಟೈಮ್ ಕೂಡ ಬಂದಿದೆ. ಬಟ್ ಏನಪ್ಪ ಅಂದರೆ ನಾವು ಕಾರ್ನ ತೊಗೊತಾ ಇರೋದು ಯೂಸ್ಡ್ ಕಾರು. ಸೊ ಏನಕ್ಕೆ ಯೂಸ್ಡ್ ಕಾರ್ ತೊಗೊತಾ ಇದ್ವಿ ಅಂತ ಅಂದರೆ ನಮಗೆ ಫುಲ್ಲು ಅಂದರೆ ಫಸ್ಟ್ ಸ್ಟ್ಯಾಂಡಲ್ಗೆ ನಮಗೆ ಅಂದರೆ ನನಗೆ ಹೋಗೋದಕ್ಕೆ ಇಷ್ಟ ಇರಲಿಲ್ಲ. ಮತ್ತು ಮನೋಜ್ ಅವ್ರು ಹೇಳ್ತಾಯಿದ್ರು ಫಸ್ಟ್ ಕಾರ್ ಏನಿದೆ ಅಂದರೆ ಫಸ್ಟ್ ಸ್ಟ್ಯಾಂಡಲ್ ಕಾರ್ ಏನಿದೆ ಅದನ್ನೇ ತೊಗೊಳ್ಳೋಣ ಅಂತ. ಬಟ್ ನಾನೇ ಬೇಡ, ಸುಮ್ಮನೆ ಏನಕ್ಕೆ ಅಷ್ಟೊಂದು ಇನ್ವೆಸ್ಟ್ ಮಾಡೋದು ಕಾರ್ ಮೇಲೆ ಅಂತ ಹೇಳಿಬಿಟ್ಟು ಯೂಸ್ಡ್ ಕಾರ್ ಮೇಲೆ ಇವಾಗ ಹೋಗ್ತಾ ಇದ್ವಿ. ಅಂದರೆ ಯೂಸ್ಡ್ ಕಾರ್ನೇ ತೊಗೊಳ್ಳೋಣ ಅಂತ ಡಿಸೈಡ್ ಮಾಡಿದ್ವಿ. ಇವತ್ತು ನಾವು ಮೊದಲೇ ಕಾರ್ನೆಲ್ಲ ನೋಡಿ ಬುಕ್ ಮಾಡಿ ಬಂದಿದ್ವಿ. ಇವತ್ತು ಸಂಡೇ ಆಗಿದೆ. ಸೊ ಇವತ್ತು ಹೋಗಿ ತೊಗೊಂಬರೋಣ ಅಂತ ಹೇಳಿ ಹೋಗ್ತಾ ಇದ್ದೀವಿ. ಅಲ್ಲಿ ಹೋದ್ಮೇಲೆ ಯಾವ ಕಾರ್ ತೊಗೊಂಡಿದ್ದೀವಿ, ಯಾವ ಕಲರು, ಏನು ಎತ್ತ ಅಂತ ಹೇಳಿ ನಿಮಗೂ ತೋರಿಸ್ತೀನಿ. ಇವಾಗ ಆಲ್ರೆಡಿ ಟೈಮ್ ಆಗಿದೆ, 10 o'clock ಆಗಿದೆ. ನಾವು ಅವ್ರಿಗೆ 10 ಇಲ್ಲ 11 ಅಷ್ಟೊತ್ತು ಬರ್ತೀವಿ ಅಂತ ಹೇಳಿದ್ವಿ. ಸೊ ಈಗ ಆಲ್ರೆಡಿ 10 ಆಗಿಬಿಟ್ಟಿದೆ. ಸೊ ಹೋಗೋಣ ಅಂತ ಹೇಳಿ ಇವಾಗ ಹೊರಟಿದ್ದೀವಿ. ಅಲ್ಲಿ ಹೋದ್ಮೇಲೆ ಸಿಗ್ತೀನಿ. ಯಾರು ದುಡ್ಡು ಕೊಟ್ಟರು ದುಡ್ಡು ಕೊಡು ನಂಗೆ. ಯಾವಾಗ ಇಸ್ಕೊಂಬ ಏನಪ್ಪ ಅಂತ ಅಂದರೆ ನಾನು ಮನೋಜ್ ಅವರು ಆಟೋದಲ್ಲಿ ಹೋಗೋಣ ಅಂತ ಹೇಳಿ ಅಮ್ಮನ ಮನೆ ಹತ್ರ ಬೈಕ್ ನಿಲ್ಲಿಸ್ಬಿಟ್ಟು ಅದಾದಮೇಲೆ ಆಟೋದಲ್ಲಿ ಹೊರಟ್ವಿ. ಯಾಕೆಂದರೆ ಕಾರ್ನೆಲ್ಲ ತೊಗೊಂಬರ್ಬೇಕಿತ್ತಲ್ಲ. ಸೊ ಹಾಗಾಗಿ ಅಲ್ಲಿಂದ ಆಟೋ ಮಾಡಿಕೊಂಡು ಅದಾದಮೇಲೆ ಬೂಬುನು ಬರ್ತೀನಿ ಅಂತ ಹೇಳ್ತಾ ಇದ್ದ. ಸೊ ಬೂಬುನು ಕರ್ಕೊಂಡು ಹೋಗೋಣ ಅಂತ ಹೇಳಿ ಡೈರೆಕ್ಟ್ ಅಮ್ಮನ ಮನೆಗೆ ಹೋಗಿ ಬೂಬುನ ಕರ್ಕೊಂಡು ಆಟೋ ಬುಕ್ ಮಾಡಿಕೊಂಡು ಅಲ್ಲಿಂದ ಹೊರಟಿದ್ದಾಯಿತು. ಆಮೇಲೆ ಬೂಬು ನಮಗೋಸ್ಕರ ಬರ್ತೀವಿ ಅಂತ ಹೇಳಿ 10 o'clockಗೆ ರೆಡಿಯಾಗಿ ಕೂತಿದ್ದಾನೆ. ನಾವು ಸ್ವಲ್ಪ ಹೋಗೋದು ಲೇಟ್ ಆಗೋಯಿತು, ಅಂದರೆ 10:30 10:45 ಆ ಥರ ಆಯಿತು ಅಮ್ಮನ ಮನೆಗೆ ಹೋಗೋಷ್ಟರಲ್ಲೇ. ಅವ್ನ ಪಾಪ ಊಟನೇ ಮಾಡಿರಲಿಲ್ಲ. ನಾವು ಇನ್ನು ಕಾರ್ ತೊಗೊಳಕ್ಕೆ ಹೋಗೋಷ್ಟೊಳಗೆ 12 ಆ ಥರನೇ ಆಗಿಬಿಡ್ತು. ಅವನು ಹೊಟ್ಟೆ ಹಸಿತಾ ಇದೆ ಅಂತ ಹೇಳ್ದ. ಸೊ ಹಾಗಾಗಿ ಮನೋಜ್ ಅವರು ಅವನಿಗೆ ಸ್ವೀಟ್ ಕಾರ್ನ್ ಏನು ಬರುತ್ತೆ ಅದನ್ನು ಮತ್ತು ಫ್ರೂಟ್ಸ್ನ ಕೊಡಿಸಿದ್ರು. ಡೆಲಿವರಿ OTP ಬರುತ್ತೆ 2ರಲ್ಲಿ ಯಾರೋ ಒಂದು ನಂಬರ್ಗೆ. ನೀವಿಲ್ಲೇನು ನೋಡ್ತಾ ಇದ್ದೀರಾ ಇದೇ ಕಾರ್ನ ನಾವು ಪರ್ಚೇಸ್ ಮಾಡ್ತಾ ಇರೋದು. ಮತ್ತು ಏನಪ್ಪ ಅಂದರೆ ಬೇರೆಯವರು ಈ ಕಾರ್ನ ಬುಕ್ ಮಾಡಿದ್ರಂತೆ. ಅವರು ಸ್ವಲ್ಪ ಅಮೌಂಟ್ ಶಾರ್ಟೇಜ್ ಆಗಿದ್ದರಿಂದ ಅವರು ಕಾರ್ ಏನು ಬುಕ್ ಮಾಡಿದ್ರು ಅದನ್ನು ಕ್ಯಾನ್ಸಲ್ ಮಾಡಿಸಿ ನಮಗೆ ಕೊಟ್ಟಿದ್ದು. ಅವರು ರಿಕ್ವೆಸ್ಟ್ ಮಾಡಿದ್ದಾರೆ, ಅಂದರೆ ಕಂಪ್ನಿಯವ್ರ ಹತ್ರ ರಿಕ್ವೆಸ್ಟ್ ಮಾಡಿದ್ದಾರೆ ಈ ಕಾರ್ ನಂಗೆ ಬೇಕೇ ಬೇಕು ಅಂತ. ಬಟ್ ಅವರು ಡಿಲೇ ಮಾಡಿದ್ರಿಂದ ಈ ಕಾರ್ ನಮಗೆ ಸಿಕ್ತು ಅಂತಲೇ ಹೇಳ್ಬೋದು. ಅವರು ಅದನ್ನೇ ಹೇಳ್ತಾಯಿದ್ರು ನಮ್ಮ ಹತ್ರ, ನಾನು ತೊಗೊಬೇಕು ಅಂತಿದ್ದೆ ಬಟ್ ಚೆನ್ನಾಗಿದೆ ಕಾರು, ನಾನೆಲ್ಲನೂ ಚೆಕ್ ಮಾಡಿಸಿದ್ದೀನಿ, ತೊಗೊಬೋದು ಆರಾಮಾಗಿ ಅಂತ ಹೇಳ್ತಾಯಿದ್ರು. ಮತ್ತು ಈ ಕಾರ್ ನಮಗೆ ಸಿಕ್ಕಿದ್ದು ತುಂಬಾ ಖುಷಿ ಆಯಿತು ಅಂತ ಹೇಳ್ಬೋದು. ಈಸ್ಕೋ ಹಣಲ್ಲ ಆಯ್ತಲ್ಲ. ಏನಪ್ಪ ಅಂತ ಅಂದರೆ ಮನೋಜ್ ಅವ್ರು ನೀನೇ ಹೋಗಿ ಇಸ್ಕೊ ಅಂತ ಹೇಳ್ತಾಯಿದ್ರು. ಬಟ್ ಇಲ್ಲ, ಇಬ್ಬರು ಹೋಗಿ ಇಸ್ಕೊಳ್ಳೋಣ ಅಂತ ಹೇಳಿ ಡಿಸೈಡ್ ಮಾಡಿ ಹೋದ್ವಿ. ಬಟ್ ನಮಗಿಂತ ತುಂಬ ಎಕ್ಸೈಟೆಡ್ ಆಗಿದ್ದು ಅಂದರೆ ನಮ್ಮ ಬೂಬು. ಸೊ ಹಾಗಾಗಿ ಅವನ ಕೈಲೇ ಇಸ್ಕೊಳ್ಳೋಕ್ಕೆ ನಾವು ಹೇಳಿದ್ವಿ. ಅವನು ತುಂಬ ಖುಷಿಯಿಂದ ಇಸ್ಕೊಂಡ ಅಂತಲೇ ಹೇಳ್ಬೋದು. ನಮಗಂತೂ ತುಂಬಾ ಖುಷಿ ಆಯಿತು.
ಬೂಬು ಕಾರ್ನಂತೂ ಬಿಟ್ಟೇ ಬರ್ತಾ ಇರಲಿಲ್ಲ. ಥ್ಯಾಂಕ್ ಯು. ಆಚೆ ಬರೋ ಬರಲ್ಲ. ಸಾಫ್ಟ್ ಲಾಗಿಂಗ್ ಮಾಡ್ತಾರೆ ಸರ್, ಸಿಬಿಗೆ ಹೇಳ್ತಿರಲ್ಲ ಸಾಫ್ಟ್ ಲಾಗಿಂಗ್ ಮಾಡಿ. ಮನು ಮನು ಇದು ಏನು ಕಿಟ್ಟು ಏನೋ ಕೊಟ್ಟಿದ್ದಾರೆ. ಅದೇನೇ ಹೇಳಿದ್ದು ಬಾಕ್ಸ್ ಒಳಗಡೆ ಪಿಲ್ಲು. ಹಾ ಹಾ ಹಾ. ಏನ್ ಪಿಲ್ಲು? ಗಾಡಿ ಪಿಲ್ಲು ಇಲ್ಲಿಗೆ ಹಾಕೊಳಕ್ ಕೊಟ್ಟಿರ್ತಾರೆ. ಓ ಪಿಲ್ಲೋ. ಓಕೆ ಓಕೆ. ಪಪ್ಪ ಯಾರ್ದದು? ಅವಂದೇ ಅಂತೆ ಅದು. ಈಗ ಇವ್ನು ನೋಡೋಣಲ್ಲ ಗೋಪಿ, ಹಾ ಅದು ಫುಲ್ ಆಲ್ಮೋಸ್ಟ್ ಟಾಪ್ ಆ್ಯಂಡ್ ಫುಲ್ ಅದು ಫುಲ್ ಟಾಪ್ ಆ್ಯಂಡ್. ಹೌದಾ? ಏನಪ್ಪ ಅಂತ ಅಂದರೆ ನಾವು ಇವಾಗ ಗಾಡಿ ಪರ್ಚೇಸ್ ಮಾಡಿದ್ವಿ ಅಲ್ವಾ, ಸೊ ಒಂದು ಗಿಫ್ಟ್ ಪ್ಯಾಕ್ ಟೈಪ್ ಕೊಟ್ಟಿದ್ದಾರೆ. ಏನಿರುತ್ತೆ ಅಂದರೆ ಒಳಗಡೆ ಮೀನ್ಸ್ ಇಲ್ಲಿ ಪಿಲ್ಲೋ ಬರುತ್ತಲ್ಲ ಮುಂದೆ, ಅದು ಪಿಲ್ಲೋ ಇರುತ್ತಂತೆ. ಸೊ ಏನಿದೆ ಅಂತ ಹೇಳಿ ನಿಮಗೂ ಆಮೇಲಿಂದ ತೋರಿಸ್ತೀನಿ. ಇದು ಮೇಕೆತ್ತ ಇದಾ? ಹಂಗೆ ಇದೊಂದು ಹಿಂಗೆ ಬಿಚ್ಚಬೇಕು. ಬಾಕ್ಸ್ ಏನಕ್ಕಿನ್ನು ಮನೇಲಿ ಓಪನ್ ಆಯ್ತು. ಜಿಂಬು ಕೊಟ್ಟವನೆ. ಸೀಟ್ ಕವರ್ ಅನ್ಸುತ್ತೆ. ಒಂದು ಕೀ ಪಂಚ್ ಬರ್ದು ಕೊಟ್ಟವನೆ. ಅದೇನದು? ಟಿಶ್ಯೂ. ಇದೇನಿದು? ಕವರ್ ಅನ್ಸುತ್ತೆ. ಏರ್ ಕವರ್ ಜಿಪ್ಪೆಲ್ಲ ಆಯ್ತಲ್ಲ ಇದು. ಏನಪ್ಪ ಅಂತ ಅಂದರೆ ನಾವು ಕಾರ್ ತೊಗೊಳೋದಕ್ಕೆ ಹೋಗೋಕ್ಕೂ ಮುಂಚೆನೇ ಸ್ವಲ್ಪ ಅಂದರೆ ನಾವು ಕ್ಯಾಶ್ ಎಷ್ಟು ಕಟ್ಟಬೇಕಾಗಿರುತ್ತೆ ಅಂದರೆ 2 lakh ಡೆಪಾಸಿಟ್ ಮಾಡಬೇಕಾಗಿರುತ್ತೆ. ಲಿಮಿಟ್ ಅಷ್ಟೇ ಇರೋದು ಕ್ಯಾಶ್ದು. ಸೊ ಹಾಗಾಗಿ ಇನ್ನು ಬ್ಯಾಲೆನ್ಸ್ ಎಲ್ಲನೂ ನಾವು ಅಂದರೆ ಆನ್ಲೈನ್ ಟ್ರಾನ್ಸಾಕ್ಷನ್ ಮಾಡಬೇಕಾಗಿರುತ್ತೆ. ನಾವೇನು ಅಂದ್ಕೊಂಡ್ವಿ ಅಂತ ಅಂದರೆ ನಾವು 2 lakh ನಾವು ಕ್ಯಾಶ್ ಡೆಪಾಸಿಟ್ ಮಾಡಿಬಿಟ್ಟಿದ್ವಿ. ಇನ್ನು ಬ್ಯಾಲೆನ್ಸ್ ಅಮೌಂಟು ನಾವು ಆನ್ಲೈನ್ಗೆ ಆನ್ಲೈನಿಂದ ಟ್ರಾನ್ಸಾಕ್ಷನ್ ಮಾಡಬೇಕಿತ್ತು. ನಾವು ಕ್ಯಾಶು ನಮ್ಮ ಕೈಲಿತ್ತು. ಸೊ ಹಾಗಾಗಿ ಅದನ್ನು ಅಕೌಂಟ್ಗೆ ಹಾಕೊಬೇಕು ಅಂತ ಹೇಳಿ ಎಷ್ಟು ಬ್ಯಾಂಕ್ ಹತ್ರ ಹೋಗಿದ್ವಿ ಅಂದರೆ ಆಲ್ಮೋಸ್ಟ್ ಬ್ಯಾಂಕ್ ಇರೋ ಕಡೆನೇ ಅಲ್ವಾ ಕ್ಯಾಶ್ ಡೆಪಾಸಿಟ್ ಮಿಷಿನ್ ಇರೋದು. ಸೊ ಎಷ್ಟು ಬ್ಯಾಂಕ್ ಹತ್ರ ಹೋಗಿದ್ವಿ ಅಂದರೆ ಎಲ್ಲ ಮಿಷಿನು ಔಟ್ ಆಫ್ ಸರ್ವಿಸು ಅಥವಾ ಮನಿ ಫುಲ್ ಆಗಿಬಿಟ್ಟಿರುತ್ತೆ, ಅಂದರೆ ಮಿಷಿನಲ್ಲಿ ಅಮೌಂಟು ಫುಲ್ ಆಗಿಬಿಟ್ಟಿರುತ್ತೆ. ಸೊ ನಾವು ಕ್ಯಾಶ್ ಡೆಪಾಸಿಟ್ ಮಾಡ್ತಾಯಿದ್ರು ಅದು ರಿಟರ್ನ್ ಬರ್ತಾ ಇರುತ್ತೆ. ಈ ಥರ ಮಾರ್ನಿಂಗ್ ನಾವು ಫೇಸ್ ಮಾಡಿದ್ವಿ ಅಂತ ಅಂದರೆ ನಮಗಂತೂ ಮೇ ಬಿ ಇವತ್ತು ನಾವು ಕಾರ್ ತೊಗೊಳಕ್ಕಾಗದೇ ಇಲ್ವೇನೋ ಅಂತ ನಾವು ಡಿಸೈಡ್ ಆಗಿಬಿಟ್ಟಿದ್ವಿ. ಆ ಥರ ಆಗಿಬಿಟ್ಟಿತ್ತು. ಅದಾದಮೇಲೆ ಇವಾಗ ಬೇರೆ ಬ್ಯಾಂಕ್ದು ಇಲ್ಲೆಲ್ಲಾದರೂ ಹತ್ರದಲ್ಲಿ ಇದೆಯಾ ಯಾವುದಾದ್ರೂ ಬ್ಯಾಂಕ್ ಅಂತ ಕೇಳಿದಾಗ ಈ ಥರ SBI ಇದೆ ನೋಡಿ ಅಂತ ಹೇಳಿದ್ರು. ಆವಾಗ ಅಲ್ಲಿ ಹೋಗಿ ಡೆಪಾಸಿಟ್ ಮಾಡಿದ್ದಾಯಿತು. ನಮಗಂತೂ ಸಾಕಾಗೋಯ್ತು ಕ್ಯಾಶ್ ಡೆಪಾಸಿಟ್ ಮಾಡೋಷ್ಟ್ರೊಳಗಡೆ.
ಅಂತೂ ಇಂತೂ ಕೊನೆಗೆ ನಮಗೆ ಯಾವುದೋ ಒಂದು ಬ್ಯಾಂಕ್ ಸಿಕ್ತು. ಅಲ್ಲಿ ಹೋಗಿ ಕ್ಯಾಶ್ ಡೆಪಾಸಿಟ್ ಮಾಡಿ ಅದಾದಮೇಲೆ ಮತ್ತೆ ಅಲ್ಲಿಗೆ ಹೋಗಿದ್ದಾಯಿತು, ಅಂದರೆ ಕಾರ್ ತೊಗೊಳೋದಕ್ಕೆ. ಅದಾದಮೇಲೆ ಮತ್ತೆ ಹೂವು ಎಲ್ಲ ತೊಗೊಬೇಕಿತ್ತು ಅಂತ ಹೇಳಿ ಹೂವು ತೊಗೊಳೋದಕ್ಕೆ ಹೋದ್ವಾ. ಅಲ್ಲಿ ನೋಡಿದ್ರೆ ಹೆವಿ ಕಾಸ್ಟ್ಲಿ ಹೇಳ್ತಾ ಇದ್ದಾರೆ ಹೂವು ಅಂತೂ. ಸೊ ಸ್ವಲ್ಪ ಬಾಡೋಗಿದೆ ಹೂವು ಎಲ್ಲ, ಆಯಿತಾ. ಅಂಥ ಬಾಡೋಗಿರೋ ಹೂವು ಎಲ್ಲನೂ 1400 1500 ಈ ಥರ ಎಲ್ಲ ಹೇಳ್ತಾಯಿದ್ರು. ಯಾಕೋ ಇದು ಈ ಥರ ಬಾಡೋಗಿರೋ ಹೂವಾಗೆಲ್ಲ ಇಷ್ಟೊಂದು ಕಾಸ್ಟ್ಲಿ ಹೇಳ್ತಾ ಇದ್ದಾರಲ್ಲ ಅಂತ ಹೇಳಿಬಿಟ್ಟು ನಾನು ಬೇಡ ಅಂತ ಹೇಳಿ ಮನೋಜರು ನಾವು ಡಿಸೈಡ್ ಮಾಡಿ ಅದಾದಮೇಲೆ ಮಾರ್ಕೆಟ್ಗೆ ಹೋದ್ವಿ. ಮಾರ್ಕೆಟಲ್ಲಿ ಒಂದೆರಡು ಕಡೆ ದೊಡ್ಡ ದೊಡ್ಡ ಹೂವು, ಅಂದರೆ ನಮಗೆ ಬೇಕಾಗಿರೋ ಕಾರ್ ಸೈಜಿಗೆ ಬೇಕಾಗಿರೋ ಅಂಥ ಹೂವನ್ನ ವಿಚಾರಿಸಿದ್ವಿ. ಇದ್ದಿದ್ದೇ ಒಂದೆರಡು ಕಡೆ ಅಷ್ಟೇ. ಸೊ ಒಂದು ಕಡೆ ಸ್ವಲ್ಪ ಕಡಿಮೆಗೆ ಹೇಳಿದ್ರು. ಕಂಪೇರ್ ಮಾಡಿದ್ರೆ ಅಂದರೆ ನಾವು ಬಿಫೋರ್ ಏನು ಫಸ್ಟ್ ಕೇಳಿದ್ವಿ ಅಲ್ಲಿ ಕೇಳಿದ್ದಕ್ಕಿಂತ ಕಡಿಮೆ ಹೇಳಿದ್ರು. ಸೊ ಹಾಗಾಗಿ ಸರಿ ಆಯಿತು, ಇಲ್ಲೇ ತೊಗೊಳ್ಳೋಣ ಅಂತ ಹೇಳಿ ಅಲ್ಲಿ ತೊಗೊಂಡು ಅದಾದಮೇಲೆ ಮತ್ತೆ ಮನೆಗೆ ಹೋಗಿ ಹೂವನ್ನೆಲ್ಲ ಇಟ್ಟು ಆಮೇಲೆ ಕಾರ್ ತೊಗೊಳಕ್ಕೆ ಅಂತ ಹೇಳಿ ಹೋಗಿದ್ದಾಯಿತು. ಅದಾದಮೇಲೆ ನೀವೇ ನೋಡಿದ್ದೀರಾ ಕಾರ ಹೇಗೆ ತೊಗೊಂಡ್ವಿ ಅಂತ ಹೇಳಿ. ಸ್ವಲ್ಪ ಹೊತ್ತು ಡಿಲೇ ಆಯಿತು, ಅಂದರೆ RC ಇದೆಲ್ಲ ನಮ್ಮ ಹೆಸರಿಗೆ ಟ್ರಾನ್ಸ್ಫರ್ ಮಾಡಬೇಕಾಗಿರುತ್ತಲ್ಲ, ಅದು ಪ್ರೊಸೀಜರ್ ಎಲ್ಲ ಇರುತ್ತಲ್ವ. ಸೊ ಅದನ್ನೆಲ್ಲ ಮಾಡೋಷ್ಟರೊಳಗೆ ಸ್ವಲ್ಪ ಡಿಲೇ ಆಯಿತು. ಅದಾದಮೇಲೆ ನಾವು ಕಾರ್ ಡೆಲಿವರಿ ಇಸ್ಕೊಂಡು ಅದಾದಮೇಲೆ ಮನೆಗೆ ಬಂದ್ವಿ. ಮನೆಗೆ ಬಂದ ಮೇಲೆ ಏನಾಯಿತು ಅಂತ ಅಂದರೆ ಟೆಂಪಲ್ಗೆ ಹೋಗೋಣ ಅಂತ ಹೇಳಿಬಿಟ್ಟು ಹೊರಟ್ವಿ. ನೋಡಿದ್ರೆ ಎಲ್ಲ ಟೆಂಪಲ್ಲು ಕ್ಲೋಸ್ ಆಗಿದೆ. ಒಂದು ಟೆಂಪಲ್ ನಮ್ಮ ಮನೆ ಹತ್ರ ಯಾವಾಗಲೂ ಓಪನ್ ಇರುತ್ತೆ, ಆಂಜನೇಯ ಟೆಂಪಲ್ಲು. ಸೊ ಆ ಟೆಂಪಲ್ಗೆ ಹೋಗೋಣ ಅಂತ ಹೇಳ್ಬಿಟ್ಟು ಅಲ್ಲಿಗೆ ಹೋದ್ವಿ. ನೋಡಿದ್ರೆ ಒಬ್ಬರು ಅರ್ಚಕರು ಇದ್ದರು. ಸೊ ಹಾಗಾಗಿ ಅವರು ಎಲ್ಲರೂ ಹೋಗ್ಬಿಟ್ಟಿದ್ದಾರೆ. ಈವ್ನಿಂಗ್ ಮೇಲೆ ಬಂದರೆ ಅವರು ನಿಮಗೆ ಕಾರ್ ಪೂಜೆ ಮಾಡಿಕೊಡ್ತಾರೆ. ಇವಾಗ ನಾನು ದೇವಸ್ಥಾನದಲ್ಲಿ ಒಬ್ಬನೇ ಇರೋದ್ರಿಂದ ದೇವಸ್ಥಾನ ಬಿಟ್ಟು ನಾನು ಕೆಳಗಡೆ ಬರೋದಕ್ಕಾಗೋದಿಲ್ಲ ಅಂತ ಹೇಳಿದ್ರು. ಸರಿ ಆಯಿತು ಅಂತ ಹೇಳಿ ಒಂದು 4-5 ಟೆಂಪಲ್ಲೇ ನೋಡಿದ್ವಿ. ಎಲ್ಲ ಆಲ್ಮೋಸ್ಟ್ ಕ್ಲೋಸ್ ಆಗಿತ್ತು, ಯಾಕೆಂದರೆ ಆಫ್ಟರ್ನೂನ್ ಇದ್ದಿದ್ದರಿಂದ ಆಲ್ಮೋಸ್ಟ್ ಎಲ್ಲ ಟೆಂಪಲ್ಲೂ ಕ್ಲೋಸ್ ಆಗಿತ್ತು. ಇನ್ನೇನು ಮಾಡೋಕ್ಕಾಗುತ್ತೆ ಅಂತ ಹೇಳಿಬಿಟ್ಟು ಮನೆಗೆ ಬಂದ್ವಿ. ಇವಾಗ ಮನೋಜ್ ಅವರು ಅಂದರೆ ಪೆಟ್ರೋಲು ಅವರು ನಮಗೆ 10 ಲೀಟರ್ ಹಾಕ್ಕೊಟ್ಟಿದ್ರು, ಅಂದರೆ ಕಾರಿಗೆ 10 ಲೀಟರ್ ಫಿಲ್ ಮಾಡಿಸಿ ಕೊಟ್ಟಿದ್ರು. ಅದು 10 ಲೀಟರ್ ಮೇಲೆ ಸಾಕಾಗಲ್ವೇನೋ, ಜಾಸ್ತಿ ಓಡಾಡಿದ್ವಿ, ಪೆಟ್ರೋಲೆಲ್ಲ ಖಾಲಿ ಆಗಿರುತ್ತೆ ಅಂತ ಹೇಳಿಬಿಟ್ಟು ಮತ್ತು ಮನೆಗೆ ಬರುವಾಗ ಒಂದು ಸ್ವಲ್ಪ ಪೆಟ್ರೋಲ್ ಹಾಕಿಸ್ಕೊಂಡು ಅದಾದಮೇಲೆ ಮತ್ತೆ ಮನೆಗೆ ಬಂದ್ವಿ. ಪೆಟ್ರೋಲ್ ಸಿಂಬಲ್ ಇರಲಿಲ್ಲ ಪೆಟ್ರೋಲ್ ಟ್ಯಾಂಕ್ ಹತ್ರ. ಸೊ ಹಾಗಾಗಿ ಸಮ್ಟೈಮ್ಸ್ ಅವರು ಗೊತ್ತಿಲ್ಲದಂತೆ ಡೀಸೆಲ್ ಹಾಕ್ಬಿಟ್ರೆ ಅದು ಒಂದು ಕಷ್ಟ ಆಗುತ್ತಲ್ವ. ಅದು ಪೆಟ್ರೋಲ್ ಸಿಂಬಲ್ ಏನು ಬರುತ್ತೆ ಅಂದರೆ ಪೆಟ್ರೋಲ್ ಅಂತ ಬರೆದಿರುತ್ತಲ್ವ, ಅದರ ಸ್ಟಿಕ್ಕರ್ನೆಲ್ಲ ಮಾಡಿಸ್ಕೊಂಬರೋಣ ಅಂತ ಹೇಳಿಬಿಟ್ಟು ಮನೋಜ್ ಅವರು ಸ್ಟಿಕ್ಕರಿಂಗ್ ಅಂಗಡಿಗೆ ಹೋಗಿದ್ದಾರೆ. ಇವಾಗ ಹತ್ರ 6:30 ಆಗಿದೆ. ಮನೋಜ್ ಅವರು ಇನ್ನೇನು ಬರ್ತೀನಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿದ್ದಾರೆ. ಅವ್ರು ಬಂದ ತಕ್ಷಣ ಇವಾಗ ಟೆಂಪಲ್ಗೆ ಹೊರಡಬೇಕು. ನಾನು ಟೆಂಪಲ್ಗೆ ಹೋದ್ಮೇಲೆ ಈ ಒಂದು ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಮನೋಜ್ ಅವರು ಇಲ್ಲಿ ಸ್ಟಿಕ್ಕರಿಂಗ್ ಮಾಡ್ಸೋಕ್ಕೆ ಅಂತ ಹೇಳಿ ಬಂದಿದ್ದಾರೆ. ಇಲ್ಲಿ ಗುಂಡ ಮತ್ತು ಯತ್ವಿಕ್ ಅಂತ ಹೇಳಿ ನೇಮಿಂಗ್ ಮಾಡಿಸ್ತಾ ಇದ್ದಾರೆ. ನೋಡಿ ತಗ ಇಲ್ಲಿ ನೋಡ್ಬೋದು ನಾವು ಟೆಂಪಲ್ಗೆ ಅಂತ ಹೇಳಿ ಬಂದ್ವಿ, ಯಾಕೆಂದರೆ ಪೂಜೆ ಮಾಡಿಸ್ಬೇಕಿತ್ತಲ್ವ. ಸೊ ಹಾಗಾಗಿ ಬಂದ್ವಿ. ಇಲ್ಲಿ ಯತ್ವಿಕ್ ಮತ್ತು ಗುಂಡ ಅಂತ ಹೇಳಿ ನೇಮಿಂಗ್ ಮಾಡಿಸಿದ್ದಾರೆ. ಹಾಗೆ ಇಲ್ಲಿ ಪೆಟ್ರೋಲ್ ಅಂತ ಹೇಳಿ ಹಾಕ್ಸಿದ್ದಾರೆ ನೇಮು. ನನಗೆ ಒಂದು ಆಸೆ ಇತ್ತು, ಏನಪ್ಪ ಅಂತ ಅಂದರೆ ನಾವು ಕಾರ್ ತೊಗೊಂಡ್ಮೇಲೆ ಒಂದು ಆಂಜನೇಯ ಟೆಂಪಲಲ್ಲಿ ಪೂಜೆ ಮಾಡಿಸ್ಬೇಕು ಅಥವಾ ಗಣಪತಿ ದೇವಸ್ಥಾನದಲ್ಲಿ ಪೂಜೆ ಮಾಡಿಸ್ಬೇಕು ಅಂತ ಹೇಳಿಬಿಟ್ಟು ನಾವು ಮಾರ್ನಿಂಗಿಂದ ಪೂಜೆ ಮಾಡಿಸೋದಕ್ಕೆ ತುಂಬ ಓಡಾಡಿದ್ವಿ ಅಲ್ವಾ. ಅಂದರೆ ಆಫ್ಟರ್ನೂನಿಂದ ಟೆಂಪಲ್ ಎಲ್ಲ ಕ್ಲೋಸ್ ಇದ್ದಿದ್ದರಿಂದ ನಾವು ತುಂಬ ಟೆಂಪಲ್ಗೆ ಹೋಗಿದ್ವಿ. ಬಟ್ ಆಲ್ಮೋಸ್ಟ್ ಎಲ್ಲ ಟೆಂಪಲ್ಲು ಕ್ಲೋಸ್ ಆಗಿತ್ತು. ಸೊ ಹಾಗಾಗಿ ನಾವು ಈವ್ನಿಂಗೇ ಟೆಂಪಲ್ಗೆ ಹೋಗಿ ಪೂಜೆ ಮಾಡಿಸೋಣ ಅಂತ ಹೇಳಿ ಸುಮ್ಮನೆ ಆಗಿದ್ವಿ. ಇವಾಗ ನಾವು ಈವ್ನಿಂಗ್ ಒಂದು 6:30 ಆ ಥರ ಬಂದಿದ್ದೀವಿ. ನಾವು ಅಂದ್ಕೊಂಡಿದ್ದಂಗೆ ಟೆಂಪಲ್ ಓಪನ್ ಇತ್ತು, ಅಂದರೆ ಆಂಜನೇಯ ಟೆಂಪಲ್ಗೆ ಏನು ಬರಬೇಕು ಅಂತ ನಾನು ಅಂದ್ಕೊಂಡಿದ್ದೆ.
ಆಂಜನೇಯ ಟೆಂಪಲ್ ಓಪನ್ ಇತ್ತು. ಸೊ ಇಲ್ಲಿ ಪೂಜಾರಿನೂ ಅಷ್ಟೇ ನಮಗೆ ಪೂಜೆನ ತುಂಬ ಚೆನ್ನಾಗಿ ಮಾಡಿಕೊಟ್ರು ಅಂತಲೇ ಹೇಳ್ಬೋದು. ನನಗಂತೂ ಒಂಥರ ತುಂಬಾ ಖುಷಿ ಆಯಿತು. ಯಾಕೆಂದರೆ ನಾನು ಅಂದ್ಕೊಂಡಿದ್ದ ದೇವಸ್ಥಾನಕ್ಕೆ ಬಂದು ಪೂಜೆ ಮಾಡಿಸ್ತಾ ಇದ್ದೀವಿ ಅಂತ ಒಂದು ತುಂಬ ಖುಷಿ ಇತ್ತು. ಪಾಪು ಡೋರ್ ತೆಗಿಬೇಡ, ಈ ಸೈಡು. ದಾರ ಐತೆ ಒಳಗಡೆ, ಅದು ಕವರಲ್ಲಿ. ಇಲ್ಲಿ ತಗೋಬಮ್ಮ, ಇದು ಮೇಲ್ಗೆ ಹೋಗ್ತದೆ. ಸ್ವಲ್ಪ ಅಲ್ಲಿ ಟ್ರೈನ್ ದಾರ ಆಯ್ತದೆ. ಖಾಲಿನಾ? ಹಾಂ ಸರಿ. ಬೂಬು ಏನು ಮಾಡ್ತಾ ಇದ್ದ ಗೊತ್ತಾ, ಕಾರ್ ಪೂಜೆ ಮಾಡೋದಕ್ಕೆ ಅಂತ ಹೇಳಿ ಪೂಜಾರಿ ಅವರು ಎಲ್ಲನೂ ರೆಡಿ ಮಾಡ್ಕೊತಾ ಇದ್ದರೆ ಇವನು ಹೋಗ್ಬಿಟ್ಟು ಕಾರ್ ಹತ್ತೋದು, ಅವ್ರಿಗೆ ಜಾಗ ಬಿಡದೇ ಇರೋದು, ಈ ಥರ ಎಲ್ಲ ಕಿತಾಪತಿ ಕೆಲಸ ಮಾಡ್ತಾ ಇದ್ದ. ಅವರು ನಗ್ತಾಯಿದ್ರು, ಎಷ್ಟು ತರಲೆ ಮಾಡ್ತೀಯಾ ಅಂತ ಹೇಳ್ಬಿಟ್ಟು. ಅದಾದಮೇಲೆ ಅವನು ಲೆಫ್ಟ್ ಸೈಡು ಅಂತ ಬಂದು ಡೋರೆಲ್ಲ ಓಪನ್ ಮಾಡೋದು ಈ ಥರ ಎಲ್ಲ ಮಾಡ್ತಾಯಿದ್ದ. ಸೊ ನನಗೊಂದು ಭಯ ಇತ್ತು, ಯಾಕೆಂದರೆ ಅಲ್ಲೇ ವೆಹಿಕಲ್ ಎಲ್ಲ ಓಡಾಡ್ತಾ ಇರುತ್ತೆ. ಸೊ ಅವನೆಲ್ಲಿ ಏನಾದರೂ ತೊಂದರೆ ಮಾಡಿಬಿಡ್ತಾನೋ ಅವರಿಗೆ ಅನ್ನೋದೊಂದು ಭಯ ಇತ್ತು. ಮತ್ತು ಅವನು ಆಮೇಲೆ ಅದಾದಮೇಲೆ ನಾನು ಹೇಳಿದೆ ಈ ಥರ ಎಲ್ಲ ಮಾಡಬಾರ್ದು ಅಂತ. ಸೊ ಅವನು ಅದನ್ನು ಅರ್ಥ ಮಾಡಿಕೊಂಡು ಅವನು ಸುಮ್ಮನೆ ಆದ. ಮತ್ತು ಸೈಲೆಂಟಾಗೂ ಆರಾಮಾಗಿ ಒಳಗಡೆ ಕೂತ್ಕೊಂಡ. ನಮಗೆ ಅಷ್ಟು ಖುಷಿಯಾಗಿದೆಯೋ ಇಲ್ವೋ ಗೊತ್ತಿಲ್ಲ, ಬಟ್ ನಮ್ಮ ಬೂಬುಗಂತೂ ಸಖತ್ ಖುಷಿಯಾಗಿದೆ. ನಮಗೂ ಒಂದು ಕಾರ್ ಬಂತು, ನಮ್ಮದು ಒಂದು ಕಾರ್ ಇದೆ ಅಂತ ಹೇಳಿ ತುಂಬಾ ಖುಷಿಪಡ್ತಿದ್ದಾನೆ. ನಾನು 1-2 ನಿಮಿಷ ಕಾರ್ ಇಲ್ಲ ಅಂದರೆ ಕಾರ್ ಇಲ್ಲಿ ಅಂತ ಇರ್ತಾನೆ.
प्रातःकाले रतः पूजं समर्पयामि। ಟೆಂಪಲ್ಗೆ ಹೋಗಿ ಬಂದಮೇಲೆ ಬೂಬು ನಮ್ಮ ಜೊತೆ ಇದ್ದ ಅಲ್ವಾ, ಸೊ ಬೂಬುನ ಬಿಟ್ಟು ಬರೋಕ್ಕೆ ಅಂತ ಹೇಳಿ ಮನೆಗೆ ಹೋಗಿದ್ವಿ. ಬೂಬುನ ಬಿಟ್ಬಿಟ್ಟು ಬಂದು ಅದಾದಮೇಲೆ ಇವತ್ತು ಸಂಡೇ ಆಗಿದ್ದರಿಂದ ಗುಂಡುಂಗೆ ಬಿರಿಯಾನಿ ತೊಗೊಂಬರೋಣ ಅಂತ ಹೇಳಿ ಹಂಗೆ ಬರ್ತಾನೆ ಬಿರಿಯಾನಿ ತೊಗೊಂಬಂದ್ವಿ. ಏಕೆಂದರೆ ನಾವು ಅಮ್ಮನ ಮನೇಲೇ ಊಟ ಮಾಡ್ಕೊಂಡ್ವಿ, ಗುಂಡುಂಗೆ ಒಬ್ಬಂಗೆ ಅಲ್ವಾ ಅಂತ ಹೇಳಿ ಬಿರಿಯಾನಿ ತೊಗೊಂಡು ಬಂದ್ವಿ. ಈಗ ಏನಪ್ಪ ಅಂತ ಅಂದರೆ ನಮ್ಮ ಮನೆ ಕೆಳಗಡೆ ಒಂದು ಮರಿಗಳಾಗ್ಬಿಟ್ಟಿದೆ, ಎರಡು ನಾಯಿ ಮರಿಗಳಾಗ್ಬಿಟ್ಟಿದೆ. ಏನಿಲ್ಲ ಅಂದರೂ ಒಂದು 15 ಮರಿ ಇದೆ. 15 ಮರಿಲಿ ಒಂದು 7-8 ಸತ್ತೋಗ್ಬಿಟ್ಟಿದೆಯಂತೆ, ಇನ್ನೊಂದು 7-8 ಬದುಕಿದೆಯಂತೆ. ಅದಕ್ಕೆ ಮನೋಜ್ ಅವರು ಮೊನ್ನೆ ಗುಂಡುಂಗೆ ಚಿಕನ್ ತರುವಾಗ ನಾಯಿ ಮರಿಗಳಿಗೆ ಅದು ಚಿಕನ್ ಪೀಸ್ಗಳು ಬಿದ್ದಿರುತ್ತಲ್ಲ ಅದನ್ನು ಇಸ್ಕೊಂಬಂದಿದ್ರು. ಇವತ್ತೂ ಬರ್ತಾ ಹಂಗೆ ಕೇಳ್ಬಿಟ್ಟು ಇಸ್ಕೊಂಬಂದಿದ್ದೀವಿ.
ಅದನ್ನು ಇವಾಗ ಕೊಡಬೇಕು ಅಂತ ಹೇಳಿ ಹೋಗ್ತಾ ಇದ್ದೀವಿ. ಬನ್ನಿ ತೋರಿಸ್ತೀನಿ. ಚಿಕ್ಕ ಚಿಕ್ಕ ನಾಯಿ ಮರಿಗಳು ಏನಾದರೂ ಬಂದರೆ ತೋರಿಸ್ತೀನಿ, ಇಲ್ಲ ಅಂತ ಅಂದರೆ ನೋಡೋಣ. ದೊಡ್ಡ ದೊಡ್ಡ ನಾಯಿ ಬರುತ್ತಾ ಇಲ್ಲ ಚಿಕ್ಕ ಚಿಕ್ಕ ನಾಯಿ ಬರುತ್ತಾ ತಿನ್ನೋದಕ್ಕೆ ಅಂತ ಹೇಳ್ಬಿಟ್ಟು. ಅವನು ಇರು ಎಲ್ಲ ನೋಡಿ, ಈ ಥರ ಇದೆ ಪೀಸ್ಗಳು. ಬಾ. ಇದು 2 ಚಿಕ್ಕ ನಾಯಿ ಮರಿಗಳು. ಇದು ತುಂಬ ದಿನ ಆಗಿತ್ತು ಮರಿ ಹಾಕಿ, ಇವಾಗ ಒಂಚೂರು ದೊಡ್ಡದಾಗ್ಬಿಟ್ಟೈತೆ. ನಾನೊಂದ್ಸಲ ಬಿಸ್ಕೆಟ್ ಕೊಟ್ಟಿದ್ದೆ ಗೊತ್ತಾ, ಅದೇ 2 ನಾಯಿ ಮರಿಗಳಿಗೂ. ಇಲ್ಲ ಕವರಲ್ಲಿ ಹಾಕಿಟ್ಟಿದ್ದಾರೆ. ಬಾ ಬಾ ಬೈಲಿ, ಬಾ ಬೈಲಿ ಬೈಲಿ, ಬಾ ಇಲ್ಲಿ ತಿನ್ನು, ಬಾ ತಿನ್ನು ತಿನ್ನು. ಇನ್ನು ಎಲ್ಲ ಚಿಕ್ಕ ಚಿಕ್ಕ ನಾಯಿ ಮರಿಗಳು ಎಲ್ಲೋ ಉಚ್ಕೊಬಿಟ್ಟೈತೋ ಗೊತ್ತಿಲ್ಲ, ಮಲ್ಕೊಂಬಿಟ್ಟೈತೆ ಅನಿಸುತ್ತೆ. ಊಟಗಳು ಮಾಡಿಬಿಟ್ಟು ಊಟ ಎಲ್ಲ ಮಾಡಿಬಿಟ್ಟು ಮಲ್ಕೊಂಬಿಟ್ಟಿದ್ದಾವೆ ಅನಿಸುತ್ತೆ. ಯಾವ ಕಾಣಿಸ್ತಾನೆ ಇಲ್ಲ ಸದ್ಯಕ್ಕೆ. 2 ಬಂದಿದೆ, ಇನ್ನೊಂದು ಬರ್ತಾ ಇದೆ ಅಲ್ಲಿ. ಅದು ಯೋಚನೆ ಮಾಡಿಕೊಂಡು ಓಡೋಯ್ತೈತೆ ಹಿಂದಕ್ಕೆ. ಸಣ್ಣ ಸಣ್ಣ ನಾಯಿ ಮರಿಗಳೆಲ್ಲೋದು? ಅಲ್ಲೊಂದು ನಾಯಿ ಮರಿ ಐತೆ ಅನ್ಸುತ್ತೆ ನೋಡು. ಇಲ್ವಾ? ಮೇ ಬಿ ನನ್ನ ನೋಡ್ಬಿಟ್ಟು ಭಯ ಪಡ್ಕೊಂಡ್ಬಿಟ್ಟೈತೆ ಅನ್ಸುತ್ತೆ. ನಾನು ಅಷ್ಟೊಂದು ಕೆಟ್ಟದಾಗಿ ಕಾಣಿಸ್ತಾ ಇದ್ದೀನಿ. ಮೇ ಬಿ ವೈಟ್ ಕಲರ್ ಡ್ರೆಸ್ ಹಾಕಿದ್ದೀನಲ್ಲ, ದೆವ್ವ ಅನ್ಕೊಂಬಿಟ್ಟೈತೆ ಮನು, ಅದಕ್ಕೆ ಅದು ಬಿಡ್ತಾ ಇಲ್ಲ. ಬೇಗ ಬಾ, ಇಲ್ಲ ಇವನೊಬ್ಬನೇ ತಿನ್ಕೊಂಬಿಡ್ತಾನೆ ಎಲ್ಲನೂ. ಇವನಿಗೆ ಕೆಂಚ ಅಂತ ಹೆಸರಿಟ್ಟಿದ್ದೀನಿ, ಅದಕ್ಕೆ ಕರಿಯ ಅಂತ ಹೆಸರಿಟ್ಟಿದ್ದೀನಿ. ಗುಂಡನ ಫ್ರೆಂಡ್ಸು. ನಮ್ಮ ಗುಂಡ ವಾಕ್ ಬಂದರೆ ಸಾಕು, ಅವನ ಹಿಂದೆ ಓಡ್ ಬರ್ತಾರೆ. ಬಂದ ಕರಿಯ ಆ ಕಾರ್ ಹತ್ರ ಅವನೇ. ಬರ್ತಾವನು. ಯಾಕೋ ಹೊಟ್ಟೆ ತುಂಬಿಟ್ಟೈತೆ ಅದಕ್ಕೆ. ಇನ್ಯಾವ ಸಣ್ಣ ಮರಿಗಳು ಬರ್ತಾನೆ ಇಲ್ಲ, ಕಾಣಿಸ್ತಾನೆ ಇಲ್ಲ, ಎಲ್ಲ ಹೋಗ್ಬಿಟ್ಟೈತೋ ಗೊತ್ತಾಗ್ತಾ ಇಲ್ಲ. ಸುಮ್ಮನೆ ಇರು, ಆಮೇಲೆ ನೀನು ಅನ್ಲಾಕ್ ಮಾಡಿಬಿಟ್ಟು ಬಂದ್ ಮಾಡ್ಕೊಂಬಿಟ್ಟಿಯ. ನೋಡು 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 ಮನು, ಅಲ್ಲಿ ಯಾವುದೋ ನಾಯಿ ಮರಿ ಇರೋಂಗೈತೆ ಮನು, ಆದರೆ ಕಾಣಿಸ್ತಾ ಇಲ್ಲ ಕರೆಕ್ಟಾಗಿ ಕತ್ಲೆ. ನೋಡು, ಮತ್ತೆ ನೀನು ಏನೇನೋ ಮಾಡಬೇಡ ಅಷ್ಟೇ. ಇದೊಂದೇ ನಾಯಿಗೆ ಇವತ್ತು ಊಟ, ಭರ್ಜರಿ ಊಟ ಸಿಗ್ತೈತೆ. ಇನ್ಯಾವ ನಾಯಿನೂ ಬರ್ತಾ ಇಲ್ಲ. ನಾವೇನು ಮಾಡೋಕ್ಕಾಗಲ್ಲ, ನಾವು ತೊಗೊಬಂದು ಕೊಡಬೇಕಾ, ಕೊಟ್ಟಿದ್ದೀವಿ. ಅದು ಬರುತ್ತೆ, ಅಲ್ಲೇ ಹೋಗುತ್ತೆ, ಬರುತ್ತೆ, ಅಲ್ಲೇ ಹೋಗುತ್ತೆ. ನಿಂತ್ಕೊ ಇಲ್ಲೇ. ಬೈಲಿ ಬೈಲಿ ಬೈಲಿ. ಅಯ್ಯೋ, ತಿಂದೆಕೊಂಬಿಟ್ಟೈತೆ ಮನು. ಇನ್ನೊಂದು ಸ್ವಲ್ಪ ಆಯ್ತಷ್ಟೆ. ಆವಾಗಿಂದ ಕರೆದೆ, ನೀವೆಲ್ಲ ಎಲ್ಲೋಗಿದ್ರಿ? ಬಂತು, ಇನ್ನೊಂದು ಬಂತು. ಬಿಡು ಮತ್ತೆ ಇಂತ ಅದಕ್ಕೆ. ಇನ್ನೊಂದೆಲ್ಲೋಯ್ತು? ಅಲ್ಲೇ ಐತೆ. ಅಲ್ಲೇ ಖಾಲಿ ಆದ್ಮೇಲೆ ಬಂದೈತೆ ಪಾಪ. ಅದೊಂದೇ ಎಲ್ಲನೂ ತಿನ್ಕೊಂಡು ಹೋಗ್ಬಿಡ್ತು. ನಾನು ಅಷ್ಟೊತ್ತಿಂದ ಕರೆದೆ, ಇದ್ಯಾವುದು ಬಂದಿಲ್ಲ ಆಚೆ. ಪಾಪ ಅಲ್ವಾ ಮನು?
ಏನು ಗೊತ್ತಾ, ಇವಾಗ ಒಬ್ಬರು ಆಂಟಿ ಹೇಳಿದ್ರು, ಇದ್ರ ಮರಿಗಳೆಲ್ಲ ಅಂದರೆ ಇದ್ರ ಜೊತೆ ಹುಟ್ಟಿದ್ದು ಮರಿಗಳೆಲ್ಲ ಏನಾಯಿತು ಅಂತ ಅಂದರೆ, ಕಾರು ಕೆಳಗಡೆ ಮಲಗಿರುತ್ತೆ ಅಲ್ವಾ, ಆವಾಗ ನಿಮ್ಮಲ್ಲಿ ಕಾರ್ನ ತೆಗಿವಾಗ ಟಯರ್ ಕೆಳಗಡೆ ಎಲ್ಲ ಸಿಕ್ಕಿ ಸತ್ತೋಯ್ತಂತೆ. ಯಾರೇ ಆದರೂ ಅಷ್ಟೇ, ನೀವು ಕಾರ್ನ ತೆಗಿವಾಗ ಆದಷ್ಟು ಕೆಳಗಡೆ ಯಾವುದಾದ್ರೂ ಪ್ರಾಣಿ ಇದೆಯಾ ಇಲ್ವಾ ಅಂತ ಚೆಕ್ ಮಾಡಿ ತೆಗೀರಿ. ನಾವು ಕೆಲವೊಂದು ಚಿಕ್ಕ ಪುಟ್ಟ ಮಿಸ್ಟೇಕಿಂದ ಪ್ರಾಣಗಳೇ ಹೊರ್ಟೋಗ್ಬಿಡುತ್ತೆ. ಅದು ಪ್ರಾಣಿ ಆದರೂ ಒಂದೇ, ಮನುಷ್ಯ ಆದರೂ ಒಂದೇ, ಪ್ರಾಣದ ಬೆಲೆ ಎಲ್ಲನೂ ಒಂದೇ. ಅಯ್ಯೋ ನಾಯಿ ಮರಿ ಅಲ್ವಾ ಅಂತ ಹೇಳಿ ನೆಗ್ಲೆಕ್ಟ್ ಮಾಡಬೇಡಿ, ಅದೂ ಒಂದು ಜೀವನೇ. ಎಷ್ಟು ಕ್ಯೂಟಾಗಿ ತಿಂತಾ ಇದ್ದಾವೆ. ಇದು ಪಾಪ ಲಾಸ್ಟಲ್ಲಿ ಬಂತು, ಇವೆರಡು ಸ್ವಲ್ಪ ತಿಂತು. ಎಲ್ಲ ತಿನ್ಬಿಡ್ತು. ಇದನ್ನೇ ನೆಗ್ತಾ ಇದೆ ಪೇಪರ್ನ, ಪಾಪಚ್ಚಿ. ಇನ್ಮೇಲೆ ಡೈಲಿ ತೊಗೊಂಬಂದು ಕೊಟ್ಬಿಡು ಮನೋ ಅವ್ರ ಹತ್ರ. ಫ್ರೀಯಾಗಿ ಏನು ಇಸ್ಕೊಂಬರ್ಬೇಡ, ದುಡ್ಡು ಕೊಟ್ಬಿಟ್ಟೆ ಇಸ್ಕೊಂಬನ್ನಿ. ಅಯ್ಯೋ ನನ್ನ ಕಾಲನ್ನೆಲ್ಲ ಮುಟ್ತೈತಿದು, ನನ್ನ ಕಾಲು ಮುಟ್ಬಿಡ್ತು ಪಾಪಚ್ಚಿ. ನಮ್ಮ ಗುಂಡ ಬೇರೆ ಮನೇಲಿ ಕಾಯ್ತಾ ಇದ್ದಾನೆ, ಅವನಿಗೂ ಊಟ ಕೊಡಬೇಕು. ಆಲ್ರೆಡಿ 10 ಗಂಟೆ ಆಗಿಬಿಟ್ಟಿದೆ. ಹೊರಡ್ತೀನಿ ಮೇಲ್ಗಡೆ, ಎಲ್ಲ ಖಾಲಿ ಆಯಿತು. ಇನ್ನು ಇದೇ ಥರದ್ದು ಮರಿಗಳಿದ್ದಾವೆ, ಎಲ್ಲಿದ್ದಾವೆ ಅನ್ನೋದು ಗೊತ್ತಿಲ್ಲ. ಈಗ ಸದ್ಯಕ್ಕೆ ಇಲ್ಲಿ ಕನ್ಸ್ಟ್ರಕ್ಷನ್ ಆಗ್ತಾಯಿದೆ ಬಿಲ್ಡಿಂಗು, ಅದರೊಳಗಡೆ ಈ 3 ಮರಿಗಳಿತ್ತು. ಕರೆದ ಮೇಲೆ ಇನ್ನೇನು ಖಾಲಿ ಆಯಿತು ಅನ್ನೋ ಟೈಮಲ್ಲಿ ಬಂತು ಇದೆಲ್ಲ. ನಮ್ಮ ಗುಂಡ ಚಿಕನ್ ನೋಡಿದ ತಕ್ಷಣ ಬಂದ್ಬಿಟ್ಟಿದ್ದಾನೆ. ಗುಡ್ ಮಾರ್ನಿಂಗ್. ನಾನು ಬೆಳಗ್ಗೆ ಎದ್ದು ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಏನಪ್ಪ ಅಂತ ಅಂದರೆ, ನಮ್ಮ ಮನೆಗೆ ಏನೇ ಒಂದು ಚಿಕ್ಕ ಐಟಮ್ ತಂದ್ರೂ ಫಸ್ಟು ಅದು ನಮ್ಮ ಗುಂಡಂಗೆ ತೋರಿಸ್ಲೇಬೇಕು ಅಂತ ಹೇಳ್ತಾನೆ. ನಿನ್ನೆ ನಾವು ಸ್ವಲ್ಪ ಟೆಂಪಲ್ ಓಪನ್ ಇರಲಿಲ್ಲ, ಸ್ಟಿಕ್ಕರಿಂಗ್ ಹಾಕಿಸ್ಬೇಕಿತ್ತು. ಇದೆಲ್ಲ ಓಡಾಟದಲ್ಲಿ ಗುಂಡಂಗೆ ಕಾರ್ ತೋರಿಸೋದೇ ಮರ್ತೋದ್ವಿ. ಅವನಿಗೆ ತೋರಿಸೇ ಇಲ್ಲ ನಾವು ಇದುವರೆಗೂ. ನಾವು ಹೋಗಿದ್ವಿ ಕಾರ್ ತೊಗೊಂಬರಕ್ಕೆ ಹೋಗ್ತಾಯಿದ್ದೀವಿ ಗುಂಡ ಅಂತ ಹೇಳಿ. ಅವ್ನು ಖುಷಿಯಾಗಿದ್ದ ಆಯಿತಾ. ಇವಾಗ ಅದಕ್ಕೇ ಗುಂಡಂಗೆ ಕಾರ್ನ ತೋರಿಸೋಣ ಅಂತ ಹೇಳಿ ಕರ್ಕೊಂಡು ಹೋಗ್ತಾಯಿದ್ವಿ. ಹಾಗೆ ಒಂದು ರೌಂಡ್ ಹೋಗಿ ಬರೋಣ ಗುಂಡಂಗೆ ಕರ್ಕೊಂಡು ಅಂತ ನಾನು ಮನೋಜವರು ಗುಂಡನ್ನ ಕರ್ಕೊಂಡು ಹೋಗ್ತಾಯಿದ್ವಿ. ಅವ್ನು ಫಸ್ಟ್ ರೆಡಿಯಾಗಿ ನಿಂತ್ಕೊಂಡ್ಬಿಟ್ಟಿದ್ದಾನೆ. ಗುಂಡ ಆಚೆ ಓಡೋಗ್ಬಾರ್ದು ಅಂದ್ಬಿಟ್ಟು ಇದನ್ನು ನಾವು ರಸ್ಲೈನರ್ ಆರ್ಡ್ರ್ ಮಾಡಿದ್ವಲ್ಲ, ಅವಾಗ ಇದು ಬಂದಿತ್ತು. ಸೊ ಒಂದು ಶೀಟ್ ಏನಿದೆ ಇದನ್ನು ನಾವು ಯೂಸ್ ಮಾಡ್ಕೊತಾ ಇದ್ದೀವಿ. ಹೊರಡೋಣ. ಇದನ್ನು ನಾನು ಇಲ್ಲಿ ಇಟ್ಕೊಂಡಿದ್ದು ಮನೋಜರು ಗಾಡಿ ತೆಗಿಯೋಕ್ಕೆ ಅಂತ ಹೇಳಿ ಹೋಗಿದ್ದಾರೆ. ಅವನಂತೂ ಸುಮ್ಮನೆರು, ನಿನ್ನೂ ಕರ್ಕೊಂಡೋಯ್ತೀವಿ ಸುಮ್ಮನೆರು. ಎಷ್ಟು ಗಲಾಟೆ ಮಾಡ್ತಾಯಿದ್ದಂಗೆ ಗೊತ್ತಾ, ನನ್ನ ಬಿಟ್ಟು ಹೋಗ್ಬಿಡ್ತಾರೆ ಅಂತ ಅಂದ್ಬಿಟ್ಟು. ಗುಂಡ ಸುಮ್ಮನೆ ಬಲ್ಗಾಲಿಡ ಬೈಲಿ, ಇಲ್ಲಿ ಬರ್ರಿ ನಡಿ. ಹತ್ತು ಬಲ್ಗಾಲಿಟ್ಟು ಆರಲೇ ಹತ್ತು. ನಾನು ಬಂದರೆ ಅವನೇ ಬರ್ತಾನೆ. ನೀನು ಇಲ್ಲೇ ಇರ್ತೀಯ ಬರ್ತೀಯ? ಬಾ ಇಟ್ಕೊಂಬನ. ಬಾರಪ್ಪ, ಬರಕವಾ ಹಿಂದೆ ಬಿಡು ಹೋಗಿ ಹಿಂದೆ ಹೋಗು. ಇಲ್ಲಿ ಕೂತ್ಕೊಬಿಟ್ರೆ ಅಪ್ಪ ಹೆಂಗ್ ಡ್ರೈವಿಂಗ್ ಮಾಡೋದು? ಲೇ ಗುಂಡ ಹಿಂದಿಕ್ಕೋಗು. ಭಯ ಆಗ್ಬಿಟ್ಟೈತೆ ಗುಂಡಕ್ಕೆ. ಗುಂಡ ಹಿಂದೆ ಹೋಗು. ಅಯ್ಯೋ ಏನೋ ಮುಂದೆ ಕೂತ್ಕೊಳ್ಳಿ, ನಾಯಿ ಮರಿ ಬರ್ತೈತೆ ಮೀನು. ಏನೋ ಮುಂದೆ ಕೂತ್ಕೊಂಡು ನೋಡಲಿ ಅಂದರೆ ಇವನು ನನ್ನ ಮೇಲೆ ಕೂತ್ಕೊಂಡ್ಬಿಟ್ಟವನೆ. ಗುಂಡ ಹಿಂದೆ ಹೊಟ್ಟೋಗ್ಬಿಟ್ಟ. ಏನಪ್ಪ ಅಂದರೆ ಬೆಲ್ಟ್ ಹಾಕೋಣಮ್ಮ ಸ್ವಲ್ಪ. ಅವ್ರಿಗೆ ಬೆಲ್ಟ್ ಹಾಕ್ಬೇಕಾ? ನಿನಗೆ
ಹಾಕ್ಬೇಕಾ? ನಿನಗೆ ಬೆಲ್ಟ್ ಯಾಕೆ ಪೊಲೀಸ್ ಅವ್ರು ಅಲ್ಲ ಸೀಟ್ ಬೆಲ್ಟ್ ಹಾಕ ಮುಂದಕ್ಕೆ ನಿಲ್ಲಿಸ್ತೀಯ. ಸರಿ ಆಯಿತು. ಏನು ಗೊತ್ತಾ, ಅವ್ನು ಹುಟ್ಟಿದಾಗಿಂದ ನಮ್ಮ ಗುಂಡ ಇದೇ ಫಸ್ಟ್ ಟೈಮ್ ಕಾರಲ್ಲಿ ಹೋಗ್ತಾ ಇರೋದು. ಅವನು ಏನು ಎಲ್ಲಿಗೆ ಬಂದಿದ್ದೀನಿ ನಾನು, ಏನಾಗ್ತಾ ಇದೆ ಅಂತ ಫುಲ್ಲು ಒಂಥರ ಟೆನ್ಷನ್ ಮಾಡ್ಕೊಂಡ್ಬಿಟ್ಟು ಓಡಾಡ್ತಾ ಇದ್ದಾನೆ ಕಾರ್ ತುಂಬ. ಸೊ ಸ್ವಲ್ಪ ಅಡ್ಜಸ್ಟ್ ಆಗೋವರೆಗೂ ಹೊಸ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದ್ದಾನಲ್ವಾ. ಸೊ ಹಾಗಾಗಿ ನಾವು ಸುಮ್ಮನೆ ಬಿಟ್ಬಿಟ್ಟಿದ್ದೀವಿ. ಏನಿದು ಏನಾಗ್ತಾ ಇದೆ ಅಂತ ಫುಲ್ಲು ಗಾಬರಿ ಆಗ್ಬಿಟ್ಟಿದ್ದಾನೆ ನಮ್ಮ ಗುಂಡ. ನೋಡಿ ಅಲ್ಲಿ ಗುಂಡ, ಏನಾದರೂ ಮಾಡು, ಹುಚ್ಚೆ ಮಾತ್ರ ಮಾಡ್ಬಿಡ. ಗಿಚ್ಚೆ ಮಾಡ್ಬಿಟ್ಟು ಆಮೇಲೆ ಕಾರ್ ಒಳಗಡೆ ಸುಮ್ಮನೆ ಒಂದು ರೌಂಡ್ ಕರ್ಕೊಂಡು ಹೋಗೋಣ ಗುಂಡನ್ನ ಅಂತ ಹೇಳಿ ಹೋಗ್ತಾ ಇದ್ವಿ. ಮತ್ತು ಮನೋಜ್ ಅವ್ರಿಗೂ ಕಾರ್ ಓಡ್ಸೋಕ್ಕೆಲ್ಲ ಸ್ವಲ್ಪ ಟೆಚಪ್ ಸಿಗುತ್ತೆ ಅಂತ ಹೇಳಿ ಒಂದು ರೌಂಡ್ ಹೀಗೆ ಹೋಗ್ತಾ ಇದ್ವಿ. ಅವ್ರಿಗೂ ತುಂಬ ದಿನವೇ ಆಯಿತು, ಅಂದರೆ ವರ್ಷಗಳೇ ಆಗಿದೆ ಕಾರ್ನ ಓಡಿಸಿ. ಒಂದು ರೌಂಡ್ ಹೋಗೋಣ ಅಂತ ಹೇಳಿ ಹೋಗ್ತಾ ಇದ್ವಿ. ಏನಪ್ಪ ಸುಮ್ಮನೆ ಆಯಿತು. ವಿಂಡೋ ಈ ಥರ ವಿಂಡೋ ಓಪನ್ ಇದೆಯಲ್ಲ, ಅವ್ನ ಗಾಡಿಲೂ ಅಷ್ಟೇ ಇಷ್ಟಪಡ್ತಾನೆ. ಬೈಕಲ್ಲೂ ನಾನು ಈ ಥರ ಗಾಳಿ ಅವ್ನ ಮಕ್ಕಕ್ಕೆ ಬೀಸಬೇಕು, ಅವಾಗ ಖುಷಿಯಾಗಿರ್ತಾನೆ. ಇವಾಗ ನೋಡ್ಕೊಂಬಿಟ್ಟ ಮೀನ್ಸ್ ಯಾವ ಥರ ಕೂರೋದು ಏನು ಅಂತ. ಸ್ವಲ್ಪ ಅಡ್ಜಸ್ಟ್ ಆದ, ಒಂದು 10-15 ನಿಮಿಷ ಏನು ಸ್ವಲ್ಪ ಗಾಬರಿ ಆಗಿದ್ದ. ಇವಾಗ ಒಂಚೂರು ಓಕೆ ಆರಾಮಾಗಿದ್ದಾನೆ. ಮನೋಜ್ ಅವರು ಡ್ರೈವ್ ಮಾಡ್ತಾ ಇದ್ದಾರೆ ಚೆನ್ನಾಗೇನೆ. ನನ್ನ ಗುಂಡ ಅಂತೂ ನನಗೆ ಕಂಫರ್ಟಬಲ್ ಆಗಿ ಕುತ್ಕೊಳ್ಳೋಕ್ಕೆ ಬಿಡ್ತಾ ಇಲ್ಲ. ನನ್ನ ಮೇಲೆ ಕುತ್ಕೊಂಡ್ಬಿಟ್ಟವನೆ. ಏನಾಯ್ತು? ಚೂರು ಬಿಗ್ಗ ಗಮಕ್ಬೇಕು ನಾನು. ಹೌದಾ? ಹಾಡಿದ್ಯಾ ಇದು? ಹಾಡೇನಿಲ್ಲ, ಸ್ಮೂತ್ ಐತೆ. ನಾನು ಇಷ್ಟ. ಇದು ಮನುಷ್ಯನ ಥರನೇ ಗೊಂಬೆ ನಿಲ್ಲಿಸ್ಬಿಟ್ಟವ್ರು ನೋಡು ನಾನು. ಫುಲ್ ಕ್ಲಚ್ ಚಂಪಿದ್ರೆ ಗೇರ್ ಹಾಕೋದು ಫುಲ್ ಫ್ರೀ ಆಗುತ್ತೆ. ನಾನು ಹಾಫ್ ಕ್ಲಚ್ ಇಟ್ಕೊಂಡು ಅಂತ ಅಂದರೆ ಗುಂಡಂಗೆ ಟಾಯ್ಲೆಟ್ ಅರ್ಜೆಂಟ್ ಆಗಿಬಿಟ್ಟಿತ್ತು ಅನಿಸುತ್ತೆ. ಕುಯ್ಯ ಅಂತ ಇದ್ದ. ಸೊ ಹಾಗಾಗಿ ಇಲ್ಲಿ ನಿಲ್ಲಿಸಿದ್ದೀವಿ ವಾಕ್ ಮಾಡಿಸೋಣ ಅಂತ ಹೇಳ್ಬಿಟ್ಟು. ನಾವು ಹೆಸರುಘಟ್ಟ ಹತ್ರ ಬಂದಿದ್ದೀವಿ ಇವಾಗ. ಮಾಡ್ತವ್ನು ಟಾಯ್ಲೆಟ್ ಮಾಡ್ತವ್ನು. ಮತ್ತು ನಾನು ಹೇಳಿದ್ನೋ ಇಲ್ಲೋ ಗೊತ್ತಿಲ್ಲ ನಮ್ಮ ಗಾಡಿ ಯಾವುದು ಅಂತ ಹೇಳ್ಬಿಟ್ಟು. ನಮ್ಮದು ಟೊಯೋಟದಲ್ಲಿ ETS ಲಿವಾ ಅಂತ ಬರುತ್ತೆ, ಆ ಒಂದು ಬ್ರ್ಯಾಂಡು. ಮತ್ತು ನೆನ್ನೆ ನಮ್ಮ ಗುಂಡುಂದು ಮತ್ತು ಎತ್ವಿಕ್ ಅಂತ ನೇಮ್ ಹಾಕ್ಸಿದ್ದಾರೆ. ಮತ್ತು ಇದನ್ನು ನಾನು ನೆನ್ನೆ ತೋರಿಸ್ಲಿಲ್ಲ, ಪೆಟ್ರೋಲ್ದು ಇದನ್ನು ಹಾಕ್ಸಿದ್ರು. ಹಾಗೆ ಇನ್ನೊಂದು ಸ್ಟಿಕ್ಕರ್ ಯಾವುದಪ್ಪ ಅಂತ ಅಂದರೆ ಇಲ್ಲಿದೆ ನೋಡಿ, ಗಣಪತಿ ನಾಮ ಹಚ್ಬಿಟ್ಟಿದ್ದಾರೆ, ಸರಿಯಾಗಿ ಕಾಣಿಸ್ತಾ ಇಲ್ಲ. ಅದೊಂದು ಸ್ಟಿಕ್ಕರ್ ಹಾಕ್ಸಿದ್ವಿ. ಸ್ಟಿಕ್ಕರ್ನ ನಿನ್ನೆ ಮನೋಜ್ ಅವ್ರು ಹಾಕಿಸ್ಕೊಂಬಂದರು. ನಾನಿವಾಗ ಹೇಳ್ತಾ ಇದ್ದೀನಿ ಎಲ್ಲಂತ ಹಾಕಿಸಿ, ಅಂದರೆ ಲರ್ನಿಂಗ್ ಅಂತ ಹೇಳಿಬಿಟ್ಟು ಎಲ್ಲಂತ ಹಾಕ್ತಾರಲ್ವ, ಅದನ್ನ ಹಾಕ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಯಾಕೆ ಅಂತ ಅಂದರೆ ಇವಾಗ ಸ್ವಲ್ಪ ಅವರು ಪ್ರಾಕ್ಟೀಸ್ ತೊಗೊತಾ ಇರೋದಕ್ಕೆ, ಮತ್ತು ನೆಕ್ಸ್ಟು ನಾನು ಕಲ್ತ್ಕೊತೀನಿ ಅಂತ ಹೇಳ್ತಾ ಇದ್ದೀನಿ. ಆ ಒಂದು ರೀಸನ್ಗೆ ಇವಾಗಲೇ ಎಲ್ಲಂತ ಹಾಕ್ಸಿದ್ರೆ ನಾನು ಎಲ್ಲ ಡ್ರೈವಿಂಗ್ ಕಲ್ತಾದ್ಮೇಲೆ ಅವ್ರಿಗೂ ಫುಲ್ ಪರ್ಫೆಕ್ಟ್ ಆಗಿದ್ದಾರೆ ಅಂತ ಅಂದಮೇಲೆ ಬೇಕಾದರೆ ತೆಗಿಬೋದು ಅಂತ ಹೇಳಿ ಅಂದ್ಕೊತಾ ಇದ್ದೀವಿ. ನೋಡಬೇಕು ಏನಾಗುತ್ತೆ ಅಂತ. ಮನೋಜ್ ಅವರು ಬೇಡ ಅಂತ ಹೇಳ್ತಾಯಿದ್ರು, ಬಟ್ ನಾನು ಹಾಕ್ಸಿ ಅಂತ ಹೇಳ್ತಾ ಇದ್ದೀನಿ. ನೋಡೋಣ ಏನಾಗುತ್ತೆ. ಎಸ್, ಇದು ನಮ್ಮ ಕಾರ್ ತೊಗೊಂಡಿದ್ದಂತಹ ವ್ಲಾಗ್ ಆಗಿತ್ತು. ಏನಪ್ಪ ಅಂತ ಅಂದರೆ ಎಷ್ಟೋ ಜನಕ್ಕೆ ಆಸೆ ಇರುತ್ತೆ, ನಾವು ಒಂದು ಕಾರ್ ತೊಗೊಬೇಕು, ನಮ್ಮದೇ ಆದಂಥ ಒಂದು ಗಾಡಿ ಇರಬೇಕು ಅಂತ. ಅದರಲ್ಲೂ ನಾವು ತುಂಬ ವರ್ಷಗಳಿಂದ ನಾವು ಕನ್ಸ್ಕೊಂಡಿದ್ವಿ. ಅಂದರೆ ಮನೋಜ್ ಅವರು ನಾನು ನಮ್ಮ ಹೆಸರಲ್ಲಿ ಅಟ್ಲೀಸ್ಟ್ ನಮ್ಮದಲ್ಲಿ ಯಾವುದಾದ್ರೂ ಒಂದು ಚಿಕ್ಕ ಗಾಡಿ ಆದರೂ ಪರವಾಗಿಲ್ಲ, ನಮ್ಮ ಹೆಸರಲ್ಲಿ ಒಂದು ಕಾರ್ ಇರಬೇಕು, ನಮ್ಮದೇ ಆದಂಥ ಕಾರ್ ಇರಬೇಕು ಅಂತ ಹೇಳಿ ನಾನು ಮನೋಜ್ ಅವರು ತುಂಬ ವರ್ಷಗಳಿಂದ ಅಂದ್ಕೊಂಡು ಟ್ರೈ ಮಾಡ್ತಾಯಿದ್ವಿ ತೊಗೊಳಕ್ಕೆ. ಬಟ್ ಅದು ಇದು ಕಾರಣದಿಂದ ಕಾರ್ ಇಷ್ಟ
ಆಗ್ತಿರ್ಲಿಲ್ಲ, ಇಲ್ಲ ಅಂದರೆ ಅಮೌಂಟ್ ಏನಾದರೂ ಪ್ರಾಬ್ಲಮ್ ಆಗಿಬಿಡ್ತಿತ್ತು, ಈ ಥರ ಆಗ್ತಾಯಿತ್ತು. ಸೊ ಇವಾಗ ನಾವು ಯಾವ ಟೈಮಲ್ಲಿ ಏನೇ ಮಾಡಿದ್ರೂ ಅದು ಬೇಕಾದಾಗಲೇ ಬರೋದು ಅಂತ ಹೇಳ್ತಾರೆ ಅಲ್ವಾ. ಇದೇ ಥರ ಆಗುತ್ತೆ ಅಂತ ಅನಿಸುತ್ತೆ. ನಾವು ಏನೇ ಸರ್ಕಸ್ ಮಾಡಿದ್ರೂ ಅದು ನಮಗೆ ಯಾವ ಟೈಮಲ್ಲಿ ಬಂದು ಸೇರಬೇಕು ಆವಾಗಲೇ ಬಂದು ಸೇರೋದು ಅನ್ನೋದಕ್ಕೆ ಈ ಒಂದು ಎಕ್ಸಾಂಪಲ್ಲೇ ಸಾಕ್ಷಿ. ಯಾಕೆಂದರೆ ನಾವೇನು ನೋಡ್ತಾ ಇದ್ವಿ ಕಾರ್ ತೊಗೊಬೇಕು ಅಂತ, ಇವತ್ತು ಮೊನ್ನೆ ಅಂದರೆ ಈ ಕಾರ್ನ ಯಾರೋ ಒಬ್ಬರು ಬುಕ್ ಮಾಡ್ಕೊಂಬಿಟ್ಟಿದ್ರು ಆಯಿತಾ, ತೊಗೊಳೋದಕ್ಕೆ ಅಂತ ಹೇಳಿ ತೊಗೊಂಡೋಗಿ ಬುಕ್ ಮಾಡ್ಕೊಂಬಿಟ್ಟಿದ್ರು. ಬುಕ್ ಮಾಡಿಕೊಂಡು ಅವರು ಮನೆ ಹತ್ರ ತೊಗೊಂಡೋಗಿ ಟೆಸ್ಟ್ ಡ್ರೈವ್ ನೋಡಿ, ಅದಾದಮೇಲೆ ಅಂದರೆ ಟೊಯೋಟಾ ಶೋರೂಮ್ಗೆಲ್ಲ ತೊಗೊಂಡೋಗಿ ಏನೂ ತೊಂದರೆ ಇಲ್ವಾ ಏನು ಅಂತ ಎಲ್ಲ ಚೆಕ್ ಮಾಡಿಸಿ ಎಲ್ಲ ಚೆನ್ನಾಗಿದೆ ಅಂತ ಗೊತ್ತಾದಮೇಲೆ ಅವರು ಬುಕ್ ಮಾಡ್ಕೊಂಬಿಟ್ಟಿದ್ರು. ಅವ್ರಿಗೇನೋ ದುಡ್ಡಿನ ಪ್ರಾಬ್ಲಮ್ ಆಗಿಬಿಡ್ತಂತೆ. ನಾವು ಡೆಲಿವರಿ ತೊಗೊಳಕ್ಕೆ ಹೋಗಿದ್ವಲ್ವ, ಅವರು ಅವತ್ತು ಬಂದು ಬೇರೆ ಕಾರ್ನ ಸೆಲೆಕ್ಟ್ ಮಾಡಿ ಡೆಲಿವರಿ ತೊಗೊಳಕ್ಕೆ ಅಂತ ಬಂದಿದ್ದರು. ಅವಾಗ ಹೇಳ್ತಾಯಿದ್ರು ಈ ಥರ ನಾವು ಬುಕ್ ಮಾಡಿದ್ದು ಸ್ವಲ್ಪ ದುಡ್ಡಿಂದು ಅವ್ರಿಗೆ ಪ್ರಾಬ್ಲಮ್ ಆಯ್ತಂತೆ. ಸೊ ಹಾಗಾಗಿ ಕಾರ್ ತೊಗೊಳಕ್ಕಾಗಲಿಲ್ವಂತೆ ಅವರಿಗೆ. ಅವ್ರು ತೊಗೊಬೇಕಾಗಿದ್ದ ಕಾರು ನಮಗೆ ಬಂದು ಸೇರಿತು. ಅಂದರೆ ಸ್ಪಿನ್ನಿಯಲ್ಲಿ ಒಬ್ಬರು ಮಂಜುನಾಥ್ ಅಂತ ಇದ್ದಾರೆ, ಅವರೇ ನಮಗೆ ಸ್ವಲ್ಪ ಹೆಲ್ಪ್ ಮಾಡಿದ್ರು ಇದು ಕಾರೆಲ್ಲ ತೊಗೊಳೋದಕ್ಕೆ. ಕಂಡೀಷನ್ ಪ್ರತಿಯೊಂದು ಅವರು ನಮಗೆ ಸಖತ್ ಸಪೋರ್ಟ್ ಮಾಡಿದ್ರು ಅಂತ ಹೇಳ್ಬೋದು. ನಾನು ಅವರಿಗೆ ಈ ವಿಡಿಯೋ ಮೂಲಕ ಥ್ಯಾಂಕ್ ಯು ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಗುಂಡ ಡ್ರೈವಿಂಗ್ ಸೀಟ್ ಮೇಲೆ ಹೋಗಿ ಕುತ್ಕೊಂಡಿದ್ದಾನೆ. ಮನೋಜ್ ಅವ್ರಿಗೆ ಜಾಗ ಬಿಡು ಅಂದರೆ ಬಿಡ್ತಾ ಇಲ್ಲ. ಬಾರ ಗುಂಡ ಬಾ ಬಾ ಈ ಕಡೆ ಬಾ. ಇಬ್ರು ಸೇರ್ಕೊಂಡು ನನ್ನ ಹಿಂದೆ ಹಾಕ್ಬಿಟ್ಟು ನೀವಿಬ್ರು ಮಾತ್ರ ಮುಂದೆ ಕುತ್ಕೊಂತೀರಾ? ನಿಂಗೆ ಡ್ರೈವಿಂಗ್ ಮಾಡಕ್ ಬಿಡ್ತಾನ ಮನು ಆಮೇಲೆ? ಎಸ್, ಈ ಒಂದು ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಐ ಹೋಪ್ ನಿಮಗೆ ಈ ಒಂದು ವ್ಲಾಗ್ ಇಷ್ಟ ಆಗಿರುತ್ತೆ ಅಂತ. ಇನ್ ಕೇಸ್ ಇಷ್ಟ ಆಗಿದರೆ ಲೈಕ್ ಕಮೆಂಟ್ ಶೇರ್ನ ಮಾಡೋದನ್ನ ಮರಿಬೇಡಿ. ಹಾಗೆ ಯಾರಾದರೂ ಇದೇ ಫಸ್ಟ್ ಟೈಮ್ ನನ್ನ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ಒಂದು ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.